ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕರ ನಿಯೋಗ ದೆಹಲಿಗೆ ತೆರಳಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಹಳೆ ಕೇಸ್ ಇತ್ತು, ಹಾಗಾಗಿ ದೆಹಲಿಯಲ್ಲಿ ಕೋರ್ಟಿಗೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಕೊಡಿ ಅಂತೇಳಿ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಒಂದಷ್ಟು ಶಾಸಕರು ದೆಹಲಿಗೆ ಹೋಗಿದ್ರು. ಅದರಲ್ಲಿ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಕೂಡ ಒಬ್ರು. ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹಳೇದೊಂದು ಕೇಸ್ ಇತ್ತು, ಹಾಗಾಗಿ ದೆಹಲಿಯಲ್ಲಿ ಕೋರ್ಟ್ಗೆ ಹೋಗಿದ್ದೆ. ಕೋರ್ಟ್ ಕೆಲಸ ಮುಗಿಸಿ ಸಚಿವರ ಜೊತೆ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ್ವಿ. ಜಿಲ್ಲೆಯ ಶಾಸಕ ಯಾರಾಗಿದ್ರು ಕೂಡ ಸಚಿವ ಸ್ಥಾನ ಕೊಡುವಂತೆ ಮನವಿ ಮಾಡ್ಕೊಂಡು ಬಂದಿದ್ದೀವಿ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಬದ್ಧರಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರ ಕೃಷಿ ಇಲಾಖೆದೇನೋ ಕಾರ್ಯಕ್ರಮ ಇದೆ ಅಂದ್ರೆ ನಾನು ಡೆಲ್ಲಿಗೆ ಬರ್ತೀನಿ ಅಂದರೆ ಈ DCC ಬ್ಯಾಂಕ್ ಅಧ್ಯಕ್ಷರದ್ದು ಆಯ್ಕೆ ಸಭೆ ಸೇರಿದ್ರೆ ಒಟ್ಟಿಗೆ, ಆಮೇಲೆ ದಿನ ಒಟ್ಟಿಗೆ ಇರೋರೇನು ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತೇನಿಲ್ಲ. ನಾನು ಕೇಸ್ ಮುಗಿಸಿದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ 6 ಜನ ಗೆದ್ದಿದ್ವಿ. ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ, ಬೇಕಾದ್ರೆ ಉದಯ್ಗೂ ಕೊಡಲಿ, ಇಲ್ಲ ಬಾಬು ಬಂಡಿಸಿದೇಗೌಡರಿಗಾರ ಕೊಡಲಿ, ಇಲ್ಲ ನನಗೆ ಕೊಡಲಿ, ಆ ಥರ 2 ಮಂತ್ರಿಗಿರಿಗೆ ಕೊಡ್ತಾಯಿದ್ವಿ. ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನು ಹೇಳೋಕೆ ಹೋಗಿ, ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದೇನೋ ಕಾರ್ಯಕ್ರಮ ಇದೆ ಅಂದರೆ ನಾನು ಡೆಲ್ಲಿಗೆ ಬರ್ತೀನಿ ಅಂದರೆ ಈ DCC ಬ್ಯಾಂಕ್ ಅಧ್ಯಕ್ಷರದ್ದು ಆಯ್ಕೆ ಸಭೆ ಸೇರಿದ್ವಿ ಒಟ್ಟಿಗೆ, ಆಮೇಲೆ ದಿನ ಒಟ್ಟಿಗೆ ಇರೋರೇನು ಫ್ಲೈಟಲ್ಲಿ ಒಟ್ಟಿಗೆ ಹೋಗಬಾರ್ದು ಅಂತೇನಿಲ್ಲ. ನಾನು ಕೇಸ್ ಮುಗಿಸಿದ್ವಿ. ಆಮೇಲೆ ನಮ್ಮ ಹೈಕಮಾಂಡ್ ಮೀಟ್ ಮಾಡಿ ನಮ್ಮ ಮಂಡ್ಯದಲ್ಲೆಲ್ಲ 6 ಜನ ಗೆದ್ದಿದ್ವಿ. ಇನ್ನೊಂದು ನನಗೆ ಕೊಡಿ ಅಂತೇನಲ್ಲ, ಬೇಕಾದ್ರೆ ಉದಯ್ಗೂ ಕೊಡಲಿ, ಇಲ್ಲ ಬಾಬು ಬಂಡಿಸಿದೇಗೌಡರಿಗಾರ ಕೊಡಲಿ, ಇಲ್ಲ ನನಗೆ ಕೊಡಲಿ, ಆ ಥರ 2 ಮಂತ್ರಿಗಿರಿಗೆ ಕೊಡ್ತಾಯಿದ್ವಿ. ಇನ್ನೊಂದು ನಮ್ಮ ಜಿಲ್ಲೆ ಕೊಡಿ ಅಂತ ನಾನು ನಮ್ಮ ಅಪೀಲನ್ನು ಹೇಳೋಕೆ ಹೋಗಿ, ನಾನು ನಮ್ಮ ಉಸ್ತುವಾರಿ ಸಚಿವರು ಅವ್ರ ಕೃಷಿ ಇಲಾಖೆದೇನೋ ಕಾರ್ಯಕ್ರಮ ಇದೆ.